ಮಂಡ್ಯದಿಂದ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವುದು ಖಚಿತವಂತೆ ಈ ಬಗ್ಗೆ ದೊಡ್ಡಗೌಡ್ರೆ ಸ್ಪಷ್ಟಪಡಿಸಿದ್ದಾರೆ. ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆಯಾಗೋಕೆ ಕೇವಲ 1 ವಾರಗಳು ಮಾತ್ರ ಬಾಕಿ ಇದೆ. ಇದರ ಬೆನ್ನಲ್ಲೇ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಹದಗೊಳ್ತಾ ಇರುವ ಬೆನ್ನಲ್ಲೇ ಮಂಡ್ಯದಿಂದ ಮೈತ್ರಿ ಸರ್ಕಾರದ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವುದು ಖಚಿತ ಅಂತ ದೊಡ್ಡಗೌಡ್ರೆ ಮಾತನಾಡಿದ್ದಾರೆ. ಸಮನ್ವಯ ಸಮಿತಿ ಸಭೆಗೂ ಮೊದಲೇ ಅಭ್ಯರ್ಥಿಯನ್ನ ಘೋಷಿಸಿದೆ ಜೆಡಿಎಸ್. ಮಂಡ್ಯದಲ್ಲಿ ನಿಖಿಲ್ ಅವಕಾಶ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಮಂಡ್ಯದಲ್ಲಿ ಚುನಾವಣೆಗೆ ನಿಲ್ತೀನಿ ಅಂತ ಸ್ವತಃ ನಿಖಿಲ್ ಕೂಡ ಹೇಳ್ಕೊಂಡಿದ್ರು. ಚುನಾವಣೆಗೆ ನಿಲ್ಲು ಅಂತ ನಾನು ಹೇಳಿದ್ದೇನೆ. ತಾತ ಪ್ರಜ್ವಲ್ಗೆ ಮಾತ್ರ ಆಸಕ್ತಿಯನ್ನು ವಹಿಸ್ತಾರೆ ಅಂತ ಆಗೋದು ಬೇಡ. ಹೀಗಾಗಿ ನಿಖಿಲ್ಗೂ ಕೂಡ ಅವಕಾಶ ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ ಅಂತ ಮಂಗಳೂರಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ನಿಖಿಲ್ is also one of the aspirant. ಅದು ಅವರಾಗಿ ನಿಲ್ಲಬೇಕು ಅಂತ ಹೇಳಲಿಲ್ಲ. ಅಲ್ಲಿ ಜನ ನಾವೀಗ ಶಿವರಾಮೇಗೌಡರಿಗೆ ಗೆಲ್ಲಿಸಿದ್ದಾರೆ ಈ 4-5 ತಿಂಗಳು. ಆದರೆ ಅಲ್ಲಿ ಮಹಾಜನತೆ ನಿಖಿಲ್ ಅವರಿಗೆ ಎಲೆಕ್ಷನ್ ಟೈಮಲ್ಲೂ ಕ್ಯಾಂಪೇನ್ ಮಾಡಿಸಿದ್ದಾರೆ. ನೀನು ಬದಲೇಬೇಕು, ನೀನು ನಿಲ್ಲಬೇಕು ಅಂತೇಳಿ. ಅವರು ಇನ್ನೂ 1-2 ವರ್ಷ ನಿಲ್ಲೋದಕ್ಕೆ ರಾತ್ರಿ ಬರೋಕ್ಕೆ ಇಷ್ಟ ಇದ್ದಿಲ್ಲ. ಸ್ವಲ್ಪ ಹೆಚ್ಚು ಯುವಕರುಗಳೆಲ್ಲ ಈ ಫಿಲಮ್ ಫೀಲ್ಡಲ್ಲಿ ಸ್ವಲ್ಪ ಗ್ಲಾಮರ್ ಇರುತ್ತಲ್ಲ, ಬಂದು ಅವ್ರ ಮೇಲೆ ಒತ್ತಾಯ ಮಾಡಿದ್ದಾರೆ. ನಾನು ನಿಂತ್ಕೊಳ್ತೀನಿ ಅಂದರೆ ನಿಂತ್ಕೊಳ್ಪ ಅಂತ ಹೇಳಿದ್ದು ನಿಜ. ಏಕೆಂದರೆ ನಮ್ಮ ತಾತ ಪ್ರಜ್ವಲ್ ಮೇಲೆ ಆಸಕ್ತಿ ಇದೆ, ನನ್ನ ಮೇಲೆ ಇಲ್ಲ ಅಂತ ಹೇಳಿ ಈ ಕೊನೆಯ ವಯಸ್ಸಿನಲ್ಲಿ ಯಾಕಪ್ಪ ಕೆಟ್ಟಿರ್ತಾರೆ ಸತ್ಯ ಹೇಳ್ಬೇಕು. ನಾನು ಯಾಕೆ ವಯಸ್ಸು ಇತ್ತ ಮಂಡ್ಯದಲ್ಲಿ ಅಂಬರೀಶ್ ಹೆಸರಲ್ಲಿದ್ದಂತಹ ನಾಮಫಲಕವನ್ನ ಜೆಡಿಎಸ್ ಕಾರ್ಯಕರ್ತರು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಶ್ ಸ್ವಗ್ರಾಮ ಮದ್ದೂರು ತಾಲೂಕಿನ ದೊಡ್ಡರಸನಕೆರೆಯಲ್ಲಿ ಮುಟ್ಟನಹಳ್ಳಿ ರಸ್ತೆಗೆ ಅಂಬರೀಶ್ ಹೆಸರನ್ನ ಇಟ್ಟು ಅಭಿಮಾನಿಗಳು ನಾಮಫಲಕವನ್ನ ಹಾಕಿದ್ರು. ಈ ನಾಮಫಲಕವನ್ನ ಫೆಬ್ರವರಿ 28ರಂದು ಸುಮಲತಾ ಅಂಬರೀಶ್ ಉದ್ಘಾಟನೆ ಕೂಡ ಮಾಡಬೇಕಿತ್ತು. ಆದರೆ ಬೋರ್ಡ್ಗೆ ಅನುಮತಿ ಪಡೆದಿಲ್ಲ ಅಂತ ಪೊಲೀಸರು ಉದ್ಘಾಟನೆಗೆ ತಡೆಯನ್ನ ಒಡ್ಡಿದ್ರು. ನಿನ್ನೆಯಷ್ಟೇ ಗ್ರಾಮ ಪಂಚಾಯಿತಿ ಇದನ್ನ ತೆರವುಗೊಳಿಸಿದೆ. ಇದರ ಹಿಂದೆ ಮದ್ದೂರು ಶಾಸಕರು ಆಗಿರುವಂತಹ ಸಾರಿಗೆ ಸಚಿವ ಡಿ.ಸಿ. ತಮ್ಮಣ್ಣ ಮತ್ತು ಪುತ್ರ ಸಂತೋಷ್ ತಮ್ಮಣ್ಣವರ ಕೈವಾಡವಿದೆ ಅನ್ನುವುದು ಅಂಬಿ ಅಭಿಮಾನಿಗಳ ಆರೋಪವಾಗಿದೆ. ಸ್ವಗ್ರಾಮದಿಂದಲೇ ಅಂಬಿ ನಾಮಫಲಕವನ್ನ ತೆರವುಗೊಳಿಸಲಾಗಿದೆ. 28ನೇ ತಾರೀಕಿನಂದು ಈ ಊರಿಗೆ ಅಂಬರೀಶ್ ರಸ್ತೆ ಎನ್ನುವಂತಹ ಹೆಸರನ್ನ ಇಡಲಾಗಿತ್ತು. ಆ ರಸ್ತೆಯ ಉದ್ಘಾಟನೆಯನ್ನ ಸುಮಲತಾ ಅವರು ಮಾಡಬೇಕಾಗಿತ್ತು. ಆದರೆ ಅದನ್ನು ಕೂಡ ಬೋರ್ಡ್ನಿಂದ ಅನುಮತಿ ಪಡ್ಕೊಂಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದೂಡಿಕೆ ಆಗಿತ್ತು. ಆದರೆ ನಿನ್ನೆಯಷ್ಟೇ ಗ್ರಾಮ ಪಂಚಾಯಿತಿ ಇದನ್ನ ಕಂಪ್ಲೀಟ್ ಆಗಿ ತೆರವುಗೊಳಿಸಿದೆ. ಇದರ ಹಿಂದೆ ಮದ್ದೂರು ಶಾಸಕರಾಗಿರ್ತಕ್ಕಂಥ ಸಾರಿಗೆ ಸಚಿವರೂ ಆಗಿರ್ತಕ್ಕಂಥ ಡಿ.ಸಿ. ತಮ್ಮಣ್ಣನವರು ಹಾಗೆ ಅವರ ಪುತ್ರ ಸಂತೋಷ್ ತಮ್ಮಣ್ಣನವರ ಕೈವಾಡವಿದೆ ಅಂತ ಅಂಬಿ ಅಭಿಮಾನಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಗ್ರಾಮದಲ್ಲೇ ಅಂಬಿ ನಾಮಫಲಕವನ್ನ ತೆರವುಗೊಳಿಸಲಾಗಿದೆ. ಮತ್ತೊಂದು ಕಡೆ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಖಚಿತವಾಗ್ತಾ ಇರುವಂತಹ ಬೆನ್ನಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಕ್ಯಾಂಡಿಡೇಟ್ ಆಗಿ ನಿಖಿಲ್ ಸ್ಪರ್ಧಿಸ್ತಾರೆ ಅನ್ನೋದನ್ನ ದೊಡ್ಡಗೌಡ್ರೆ ಸ್ಪಷ್ಟಪಡಿಸಿರೋದ್ರಿಂದ ಒಂದು ಕಡೆ ಕಾಂಗ್ರೆಸ್ನವರು ಕೂಡ, ಯಾಕಂದ್ರೆ ಕಾಂಗ್ರೆಸ್ನಿಂದ ಸುಮಲತಾ ಅಂಬರೀಶ್ ಇನ್ನೇನು ಸ್ಪರ್ಧೆ ಮಾಡ್ತಾರೆ ಅಂತಾನೆ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದ್ರೆ ಈಗ ನೋಡ್ತಾ ಇರುವಂತಹ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಕೂಡ ಜೆಡಿಎಸ್ ಜೊತೆಗೆ ಸೇರ್ಕೊಂಡು ಅಂದ್ರೆ ಸಪೋರ್ಟ್ ಮಾಡಿಕೊಂಡು ಈಗ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿರುವಂತ. ಅಂದ್ರೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಜನಕ್ಕೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಅಷ್ಟೊಂದಿಲ್ಲ. ಬಟ್ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ದೂರವಾಣಿ ಸಂಪರ್ಕದಲ್ಲಿ ಮಂಡ್ಯ ಪ್ರತಿನಿಧಿ ಸಂತೋಷ್. ಒಂದ್ ಕಡೆ ದೊಡ್ಡಗೌಡ ಈಗಾಗಲೇ ಸಮನ್ವಯ ಸಮಿತಿ ಸಭೆಗೂ ಮುಂಚೆನೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ತಲೆನೋವಾಗಿದೆ ಅಂದ್ರೆ ಸುಮಲತಾ ಅವರು ಎಂಟ್ರಿ ಕೊಟ್ಟ ಮೇಲೆ ಒಂದ್ ರೀತಿ ಮೈತ್ರಿ ಸರ್ಕಾರಕ್ಕೆ ಸುಮಲತಾ ಅವರು
ಕೂಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ಸದ್ಯ ಏನಾಗ್ತಾ ಇದೆ ಅಖಾಡದಲ್ಲಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನ ಮಾಡ್ತೇವೆ. ಈಗಾಗಲೇ ಮಂಡ್ಯದ ಅಖಾಡ ಈಗಾಗಲೇ ಸಿದ್ಧಗೊಳ್ತಾ ಇದೆ ಲೋಕಸಭಾ ಚುನಾವಣೆಗೆ. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಮಂಡ್ಯ ಲೋಕಸಭಾದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಮೈತ್ರಿ ಸರ್ಕಾರದಿಂದ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ದೊಡ್ಡಗೌಡರು ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಒಂದು ಕಡೆ ಸುಮಲತಾ ಅಂಬರೀಶ್ ಕೂಡ ಹೇಳ್ತಾ ಇದ್ರು, ಕಾಂಗ್ರೆಸ್ನಿಂದ ಏನಾದರೂ ಒಂದು ವೇಳೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಿದ್ರು. ಒಂದು ಕಡೆ ಬಿಜೆಪಿ ಕೂಡ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡಲ್ಲ, ಲಾಸ್ಟ್ ಟೈಮ್ ನಾವು 2 ಲಕ್ಷ ಓಟ್ ತಗೊಂಡಿದ್ದೀವಿ ಅಂತ ಹೇಳ್ತಿದ್ರು. ನೋಡ್ಬೇಕು, ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಜೆಡಿಎಸ್ ಜೊತೆ ಅಷ್ಟಾಗಿ ಹೊಂದಾಣಿಕೆ ಇಲ್ದಿರೋದ್ರಿಂದ ಅವರೇನಾದ್ರೂ ಸುಮಲತಾ ಅಂಬರೀಶ್ಗೆ ಸಪೋರ್ಟ್ ಮಾಡ್ತಾರಾ, ಏನಾಗುತ್ತೆ ನೋಡ್ಬೇಕಿದೆ. ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ. ಸಂತೋಷ್, ಲೋಕಸಭಾ ಚುನಾವಣೆಗೆ ಅಖಾಡ ಹದಗೊಳ್ತಾ ಇರುವ ಬೆನ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮಂಡ್ಯದಲ್ಲಿ? ಶಕುಂತಲಾ, ಮಂಡ್ಯದಲ್ಲಿ ಈಗಾಗಲೇ ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಬಹುತೇಕ ಖಚಿತ. ಮತ್ತೊಂದು ಕಡೆ ಸುಮಲತಾ ಅವರು ನಾನು ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡದೇ ಇದ್ರೆ ಪಕ್ಷೇತರವಾಗಿ ಆದ್ರೂ ಸರಿ ನಾನು ಸ್ಪರ್ಧಿಸ್ತೀನಿ ಅನ್ನೋ ಸಂದೇಶವನ್ನ ಈಗಾಗಲೇ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಸತತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರು ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು, ಅಂಬರೀಶ್ ಅಭಿಮಾನಿಗಳು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ತಮಗೆ ಸಪೋರ್ಟ್ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸುತ್ತಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಗೋದಕ್ಕಿಂತ ಮುಂಚೆಲೇ ಮಂಡ್ಯದಲ್ಲಿ ಒಂದು ರೀತಿ ಲೋಕಸಭಾ ಚುನಾವಣೆ ಕಾವು ಪಡೆದಿದೆ ಅಂತಾನೆ ಹೇಳ್ಬೋದು ಶಕುಂತಲಾ. ಅಂದ್ರೆ ಈಗ ಒಂದ್ ರೀತಿ ಕಾಂಗ್ರೆಸ್ ನೊಳಗಡೆ ಸಂಘರ್ಷ ಹೆಚ್ಚಾದಂತೆ ಕಾಣ್ತಾ ಅಲ್ವಾ? ಯಾಕಂದ್ರೆ ದೊಡ್ಡಗೌಡ್ರು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಸರ್ಕಾರದಿಂದ ಮೈತ್ರಿ ಪರವಾಗಿ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ಕೊಂಡಿರೋದ್ರಿಂದ. ಶಕುಂತಲಾ, ಏನು ಅಂದ್ರೆ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಬಹುತೇಕ ಜನ ಈಗಾಗಲೇ ಪಕ್ಷದ ವರಿಷ್ಠರಿಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ನೀವು ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು. ಯಾಕೆಂದ್ರೆ ಜೆಡಿಎಸ್ ಎಲ್ಲರೂ ಕೂಡ ಜೆಡಿಎಸ್ ಇಲ್ಲಿ ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಮತ್ತೆ ಜೆಡಿಎಸ್ ನವರ ನಡುವೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದು ಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ದಯಮಾಡಿ ಈ ಬಾರಿ ನೀವು ಕಾಂಗ್ರೆಸ್ ನಿಂದ ಸುಮಲತಾ ಅವರಿಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಉಳ್ಕೊಳ್ಳುತ್ತೆ, ನಾವು ಕೂಡ ಪಕ್ಷಕ್ಕೆ ದುಡ್ದಿದ್ಕೆ ಒಂದಷ್ಟು ಬೆಲೆ ಸಿಗುತ್ತೆ. ನೀವು ಒಂದ್ ವೇಳೆ ಜೆಡಿಎಸ್ಗೆ ಮಂಡ್ಯವನ್ನ ಬಿಟ್ಕೊಟ್ರೆ ನಾವು ಕಾಂಗ್ರೆಸ್ನವ್ರಿಗೆ ಇಲ್ಲಿ ಅಸ್ತಿತ್ವ ಇಲ್ದಂತಾಗುತ್ತೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನವರು ಒಟ್ಟು ಹಿಡಿದು ಕುಳಿತಿದ್ದಾರೆ. ಮತ್ತೆ ಸುಮಲತಾ ಅವರು ಹೋದ ಕಡೆ ಹಲವಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ನಾವು ನಿಮ್ಮ ಜೊತೆಲಿ ಇರ್ತೀವಿ, ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದು ಕೂಡ ನಾವು ನಿಮ್ ಜೊತೆಲಿ ಇರ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಯನ್ನ ನೋಡಿದ್ರೆ ರಾಜ್ಯದಲ್ಲಿ ಮೈತ್ರಿ ಇದ್ರೂ ಕೂಡ ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ಮೈತ್ರಿ ಎಫೆಕ್ಟ್ ಆಗೋದಿಲ್ಲ ಅಂತಕ್ಕಂತ ಒಂದು ಸಂದೇಶವನ್ನ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ದಾರೆ ಶಕುಂತಲಾ. ಓಕೆ, ಹಾಗೆ ಈಗ ದೊಡ್ಡಗೌಡ್ರ ಸ್ಟ್ರಾಟಜಿ ಏನು ಅಂತ? ಯಾಕಂದ್ರೆ ಇದು ಫಸ್ಟ್ ಡೆಬ್ಯೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಈಗ ಸ್ಪರ್ಧೆ ಮಾಡೋದು ಖಚಿತ ಅಂತ ಆಗ್ಬಿಟ್ಟಿದೆ, ಸೊ ಇದ್ರ ಬೆನ್ನಲ್ಲೇ ಪಕ್ಷೇತರವಾಗಿ ಏನಾದ್ರೂ ಸುಮಲತಾ ಅವರು ಕಾಂಪಿಟೇಟ್ ಆಗಿ ನಿಂತ್ಕೊಂಡ್ರೆ ಯಾವ ರೀತಿ ಜಿದ್ದಿನ ಕಣ ಆಗುತ್ತೆ? ಮಂಡ್ಯದಲ್ಲಿ ಇರ್ತಕ್ಕಂಥ 7 ಜನ ಶಾಸಕರು ಜೆಡಿಎಸ್ನವರು, 3 ಜನ MLC ಜೆಡಿಎಸ್ನವರು, ಮತ್ತೆ ಈಗ ಪ್ರೆಸೆಂಟ್ ಇರ್ತಕ್ಕಂತಹ MP ಕೂಡ ಜೆಡಿಎಸ್. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಭದ್ರಕೋಟೆ ಅಂತ ಹೇಳಿ ಮೊಮ್ಮಗನ ಇಲ್ಲಿಂದ ಮಂಡ್ಯದಿಂದ ಆಯ್ಕೆ ಮಾಡೋದಕ್ಕೆ ದೊಡ್ಡಗೌಡರು ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಸುಮಲತಾ ಸ್ಪರ್ಧೆ ಮಾಡ್ತೀನಿ ಅಂತ ಇರ್ತಕ್ಕಂಥದ್ದು ಒಂದ್ ರೀತಿ ನುಂಗಲಾರದ ತುತ್ತಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಸುಮಲತಾ ಅವ್ರ ಜೊತೆ ಅನುಕಂಪ ಮಾಡುತ್ತೆ, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಜೊತೆ ನಿಲ್ತಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ದೊಡ್ಡಗೌಡರು ಕೂಡ ಹೇಗಾದ್ರೂ ಮಾಡಿ ತಮ್ಮ ಮೊಮ್ಮಗನನ್ನ ಸಂಸದನಾಗಿ ಆಯ್ಕೆ ಮಾಡ್ಬೇಕು ಅಂದ್ರೆ ಸುಮಲತಾ ಅವರು ಸ್ಪರ್ಧೆಗೆ ಇಳಿದೇ ಇರೋ ರೀತಿ. ಈ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಜೊತೆ ಕೂಡ ಮಾತನಾಡ್ತಕ್ಕಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸುಮಲತಾ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಇಲ್ಲಿ ನಿಖಿಲ್ ಗೆಲುವಿಗೆ ಒಂದಷ್ಟು ಕಷ್ಟಗಳಾಗ್ಬೋದು. ಯಾಕೆಂದ್ರೆ ಇಬ್ರು ಕೂಡ ಪ್ರಬಲ ಅಭ್ಯರ್ಥಿಗಳಾಗೋದ್ರಿಂದ ಒಂದ್ ರೀತಿ ಟಫ್ ಫೈಟ್ ಮಂಡ್ಯದಲ್ಲಿ ಇರುತ್ತೆ. ಇದು ಜೆಡಿಎಸ್ಗೆ ಇದೆ ಅಂತಾನೆ ಹೇಳ್ಬೋದು ಶಕುಂತಲಾ. ಓಕೆ, ನೋಡೋಣ ಸುಮಲತಾ ಅವರ ಮನವನ್ನೇನಾದ್ರೂ ಹೋಲಿಸ್ತಾರಾ? ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ.
ಬಿಸಿಸಿಐ ಪತ್ರವನ್ನ ಬರೆದಿತ್ತು ವಿಶ್ವಕಪ್ನಲ್ಲಿ ಪಾಕಿಸ್ತಾನವನ್ನ ಬ್ಯಾನ್ ಮಾಡಬೇಕು ಅಂತ. ಆದರೆ ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ಐಸಿಸಿ ಇಂದ ಈಗಾಗಲೇ ಸ್ಪಷ್ಟ ಚಿತ್ರಣ ಹೊರಗಡೆ ಬಿದ್ದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ವಿಶ್ವಕಪ್ನಿಂದ ಪಾಕಿಸ್ತಾನ ಬ್ಯಾನ್ ಮಾಡಲ್ಲ ಅಂತ ಐಸಿಸಿಯಿಂದ ಸ್ಪಷ್ಟ ಉತ್ತರವನ್ನ ಬಿಸಿಸಿಐಗೆ ಕೊಡಲಾಗಿದೆ. ವಿಶ್ವಕಪ್ ಕ್ರಿಕೆಟ್ನಿಂದ ಪಾಕಿಸ್ತಾನದ ನಿಷೇಧವನ್ನ ಕೋರಿ ಬಿಸಿಸಿಐ ಪತ್ರವನ್ನ ಬರೆದಿತ್ತು. ವಿಶ್ವಕಪ್ನಿಂದ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ಬ್ಯಾನ್ ಆಗಲ್ಲ ಅಂತ ಐಸಿಸಿಯಿಂದ ಬಿಸಿಸಿಐಗೆ ಸ್ಪಷ್ಟ ಉತ್ತರವನ್ನ ಕೊಡಲಾಗಿದೆ.